ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದು ಇನ್ನೊಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಜೊತೆ 2026ರಲ್ಲಿ ಒಂದು 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟಬೇಕು ಅಂದರೆ 30-40 1000 ಸ್ಕ್ವೇರ್ ಫೀಟ್ ಮನೆ ಕಟ್ಟಬೇಕು ಅಂತಂದರೆ ಎಷ್ಟಾಗುತ್ತೆ ಸೆಟ್ ಬ್ಯಾಕ್ ಎಲ್ಲ ಬಿಟ್ಟಿದಾಗ ನಿಮ್ಗೆ ಸಿಗುವಂಥದ್ದೇ 1000 ಸ್ಕ್ವೇರ್ ಫೀಟು. ಸೊ ಎಷ್ಟಾಗುತ್ತೆ ಅನ್ನೋ ಒಂದು ಟೋಟಲ್ ಕ್ಯಾಲ್ಕುಲೇಷನನ್ನು ಕೊಡ್ತೀನಿ. ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಕವರ್ ಮಾಡಿದ್ದೀನಿ. ಆ್ಯಂಡ್ ಜೊತೆಯಲ್ಲಿ ಇಲ್ಲಿ ಬರ್ತಾ ಇರುವಂಥದ್ದು 2 BHK ಜೊತೆಯಲ್ಲಿ ನಿಮಗೆ ಲಿವಿಂಗ್ ಬರ್ತಾಯಿದೆ, 2 ಬೆಡ್ರೂಮ್ ಬರ್ತಾಯಿದೆ, ಮಾಮೂಲಿ ಕಾಂಪ್ಯಾಕ್ಟ್ ಆಗಿರುವಂಥ ಒಂದು ಕಿಚನ್ನು, ದೇವ್ರ ಮನೆ, ವಾಶ್ರೂಮು, ಅಟ್ಯಾಚ್ ವಾಶ್ರೂಮು, ಜೊತೆಯಲ್ಲಿ 2 ವೀಲರ್ ಪಾರ್ಕಿಂಗ್. ಹೌದು ವೀಕ್ಷಕರೇ, ಜಸ್ಟ್ ಗ್ರೌಂಡ್ ಫ್ಲೋರಲ್ಲಿ ಇವೆಲ್ಲ ಮಾಡಬೇಕು. ಪಾರ್ಕಿಂಗು ಕೊಡಬೇಕು ಅಂತಂದರೆ ಒಂದು 2 ವೀಲರ್ ಪಾರ್ಕಿಂಗ್ ಕೊಡ್ಬೋದು ಅಷ್ಟೇ. ಬಟ್ 1 ಕಾರ್ ಪಾರ್ಕಿಂಗ್ ಕೂಡ ನಾವಿಲ್ಲಿ ಕ್ರಿಯೇಟ್ ಮಾಡ್ಬೋದು ವೀಕ್ಷಕರೇ. ಕಾರ್ ಪಾರ್ಕಿಂಗ್ ಜಾಸ್ತಿ ಮಾಡ್ತಾ ಹೋದಷ್ಟು ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಲಿವಿಂಗ್ ಇರ್ಬೋದು, ರೂಮ್ಗಳ ಸೈಜ್ ಸಣ್ಣ ಆಗ್ತಾ ಹೋಗುತ್ತೆ. ಇಲ್ಲಿ ಫ್ರೇಮ್ ಸ್ಟ್ರಕ್ಚರೇ ಓಕೆ, ಕಾಲಮ್ಸ್ ಬೀಮ್ಸ್ ಎಲ್ಲ ಬರುತ್ತೆ. ಆ್ಯಂಡ್ ಇಲ್ಲಿ ಬ್ರಿಕ್ ಅಂತ ಬಂದಾಗ ಬ್ರಿಕ್ ಇಲ್ಲ, ಬ್ಲಾಕ್. ಹೌದು ವೀಕ್ಷಕರೇ, ಇಲ್ಲಿ ಹೈಡ್ರೋಲಿಕ್ ಬ್ಲಾಕನ್ನು ನಾನು ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಬೆಲೆಗಳು ಬೆಂಗಳೂರಿಗೆ ಸಂಬಂಧಪಟ್ಟಿರುವಂಥದ್ದು, ಬೆಂಗಳೂರು ನೆಲಮಂಗಲ ಸುತ್ತಮುತ್ತಲು ಈ ಏರಿಯಾದಲ್ಲಿ ಸಂಬಂಧಪಟ್ಟಿರುವಂತಹ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಸೊ ಇನ್ನು ಸ್ಲ್ಯಾಬ್ ಹೈಟ್ ಬಂದುಬಿಟ್ಟು 10 ಫೀಟು, ರೂಫ್ ಹೈಟ್ ಬಂದುಬಿಟ್ಟು 10 ಫೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫೌಂಡೇಶನ್ ಆಳ ಬಂದುಬಿಟ್ಟು 4 ಅಡಿಯಿಂದ 5 ಅಡಿ. ಕಾಮನ್ ಆಗಿ ಎಲ್ಲ ಕಡೆ 4ರಿಂದ 5 ಅಡಿ ಇದ್ದೇ ಇರುತ್ತೆ. ಬಟ್ ಇದು ನಿಮ್ಮ ಸಾಯಿಲ್ ಬೇರಿಂಗ್ ಟೆಸ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸಾಯಿಲ್ ಎಷ್ಟು ಚೆನ್ನಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಸಾಯಿಲ್ ಟೆಸ್ಟನ್ನು ಇಲ್ಲಿ ಮಾಡಲೇಬೇಕು ವೀಕ್ಷಕರೇ. ಜೊತೆಯಲ್ಲಿ ಇಲ್ಲಿ ವಿಟ್ರಿಫೈಡ್ ಟೈಲ್ಸ್ಗಳನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ವಿಡಿಯೋನ ದಯವಿಟ್ಟು ಸೇವ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂತಂತಂದರೆ ನೀವು ಬೇಕಾದರೆ ಒಂದು ಕಡೆ ಬರೆದಿಟ್ಟು ಕೂಡ ಇಟ್ಕೋಬೋದು. ಅದ್ರ ಬದಲು ಸೇವ್ ಮಾಡಿ ಇಟ್ಕೊಳ್ಳೋದು ಬೆಟರ್ ಅಂತ ಅನ್ಕೊತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕನ್ನಡಕವರ. ಕನಸಿನ ಮನೆ ಅಂತ ಒಂದು ಕಾನ್ಸೆಪ್ಟನ್ನು ಹುಟ್ಟಾಕಿದ್ದೆ ಕೆಲವು ವರ್ಷಗಳ ಮುಂಚೆ. ಸೊ ಇವಾಗ ಅದನ್ನು ಕ್ಯಾನ್ಸಲ್ ಮಾಡಿಬಿಡೋಣ, ಬ್ರೇಕ್ ಮಾಡಿಬಿಡೋಣ ಅಂತ ಹೇಳ್ತೀನಿ. ಯಾಕಂತಂದರೆ ಕನಸಿನ ಮನೆ ಇವತ್ತು ಆಗ್ತಾ ಇದೆ ನನಸಿನ ಮನೆ. ಹೌದು ವೀಕ್ಷಕರೇ, ಇವತ್ತಿಂದ ಹೇಳ್ತಾ ಇದ್ರಿ ನಿಮ್ಮೆಲ್ಲರದ್ದು ಕೂಡ ಕನಸಿನ ಮನೆ ಅಲ್ಲ, ನನಸಿನ ಮನೆ. ಯಾಕಂತಂದರೆ ಈ ನಿಮ್ಮ ಕನ್ನಡಕವರ ಇಷ್ಟು ದಿನ ವಿಡಿಯೋ ಮಾಡ್ತಿದ್ದನು, ಇವತ್ತು ತಮ್ಮ ಗೃಹ ನಿರ್ಮಾಣಕ್ಕೆ ಇಳಿದಿದ್ದೀವಿ ಅಂತ ಹೇಳ್ಬೋದು. ಬ್ರಿಕ್ ಆ್ಯಂಡ್ ಪ್ಲೈ ಕನ್ಸ್ಟ್ರಕ್ಷನ್ ಜೊತೆ ಕೈ ಜೋಡಿಸಿದ್ದೀನಿ, ಬೈ ಕನ್ನಡಕವರ ಅಂತಲೂ ಕೂಡ ಹೇಳ್ಬೋದು. ನಮ್ಮ ಹತ್ರ ಕನ್ಸ್ಟ್ರಕ್ಷನ್ ತಗೊಳ್ಳೋದ್ರಿಂದ ಏನೇನು ಸಿಗ್ತಾ ಇದೆ ವೀಕ್ಷಕರೇ ನೀವೇ ನೋಡ್ಬೋದು. ಮಾರ್ಕೆಟ್ ರೇಟ್ಗಿಂತ ಕಮ್ಮಿ ಪರ್ ಸ್ಕ್ವೇರ್ ಫೀಟಲ್ಲಿ ಮಾಡ್ತಾ ಇದ್ದೀವಿ, ಸರ್ವಿಸ್ ಕೊಡ್ತಾ ಇದ್ದೀವಿ. ಬ್ರ್ಯಾಂಡೆಡ್ ಹೈ ಕ್ವಾಲಿಟಿ ಮೆಟೀರಿಯಲ್ಗಳನ್ನು ಹಾಗೂ ನೋ ಕ್ವಾಲಿಟಿ ಕಾಂಪ್ರಮೈಸನ್ನು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಂದನ್ನು ಕೂಡ ನೀವು ವೆರಿಫಿಕೇಶನ್ ಮಾಡ್ಕೋಬೋದು. ಆ್ಯಂಡ್ ಸ್ಲಾಬ್ನಲ್ಲಿ ಪೇಮೆಂಟ್ ಮಾಡುವ ವ್ಯವಸ್ಥೆ, ಪ್ರತಿಯೊಂದು ಸ್ಲಾಬ್ಗೂ ಕೂಡ ನೀವು ಪೇಮೆಂಟ್ ಮಾಡ್ಬೋದು. ಒಂದೇ ಸತಿ ಇಷ್ಟೇ ಪೇಮೆಂಟ್ ಮಾಡಿ ಅನ್ನೋ ಒಂದು ಒತ್ತಡ ನಿಮ್ಮ ಮೇಲೆ ಇರೋದಿಲ್ಲ. ಅಷ್ಟೇ ಅಲ್ಲದೆ ನುರಿತ ಇಂಜಿನಿಯರ್ಗಳಿಂದ ಡಿಸೈನ್ ಹಾಗೂ ಸೈಟ್ ಇನ್ಸ್ಪೆಕ್ಷನ್ಸ್ಗಳು ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ನನ್ನ ಜೊತೆ ನೀವು ರಿಯಲ್ ಟೈಮಲ್ಲಿ ಮಾತಾಡ್ಬೋದು, ನೋಡ್ಕೋಬೋದು, ವೆರಿಫಿಕೇಶನ್ ಮಾಡ್ಬೋದು. ನಿಮ್ಮ ಕನ್ಸ್ಟ್ರಕ್ಷನ್ ಯಾವ ಥರ ನಡೀತಾ ಇದೆ ಅಂತ ನನ್ನ ಜೊತೆ ನೀವು ಕಮ್ಯುನಿಕೇಟ್ ಇಲ್ಲಿ ಮಾಡ್ಬೋದು. ಅಷ್ಟೇ ಅಲ್ಲದೆ ಪ್ರತಿ ಹಂತದಲ್ಲೂ ಕೂಡ ಕ್ವಾಲಿಟಿ ಮತ್ತು QC ಚೆಕ್ ನಡೀತಾ ಇರುತ್ತೆ. ವಿಶೇಷ ಡಿಸೈನ್ ಹಾಗೂ ಟ್ರೆಂಡಿಂಗ್ ಕಾನ್ಸೆಪ್ಟ್ನಲ್ಲಿ ಮನೆ ರೆಡಿ ಆಗುತ್ತೆ. ತುಂಬ ಕಡೆ ಏನಾಗುತ್ತೆ, ರೀಲ್ಸ್ ನೋಡ್ಕೊಂಡು ಹೋಗಿರ್ತೀರ, ಗೂಗಲಲ್ಲಿ ನೋಡ್ಕೊಂಡು ಹೋಗಿರ್ತೀರ. ಈ ರೀತಿ ಮನೆ ಬೇಕು ಅಂದಾಗ ಕನ್ಸ್ಟ್ರಕ್ಷನ್ ಕಂಪನಿಗಳು ನಮ್ಮ ಕೈಲಿ ಮಾಡೋಕ್ಕಾಗಲ್ಲ, ಇದು ನೋಡೋಕೆ ಮಾತ್ರ ಚಂದ ಅಂತ ಹೇಳ್ತಾರೆ. ಬಟ್ ನಾವಾಗಲ್ಲ. ನಮ್ಮ ಇಲ್ಲಿ ಡಿಸೈನ್ ಟೀಮ್ ಅಷ್ಟೊಂದು ನುರಿತರಾಗಿರೋದ್ರಿಂದ ಪ್ರತಿಯೊಂದು ಡಿಸೈನ್ಗಳನ್ನು ಕೂಡ ಎಕ್ಸಿಕ್ಯೂಷನ್ ಇಲ್ಲಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಸೊ ನೀವು ಯಾವ ರೀತಿ ಮೈಂಡಲ್ಲಿ ಇರುತ್ತೆ ಆ ರೀತಿ ಮನೆ ನಿಮ್ಮ ಕಣ್ಮುಂದೆ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ, ಕೇವಲ 10 ತಿಂಗಳಲ್ಲಿ ಮನೆ ಹ್ಯಾಂಡ್ ಓವರ್. ಹೌದು ವೀಕ್ಷಕರೇ, ತುಂಬ ಜನ 1 ವರ್ಷ 1.5 ವರ್ಷ ತಗೊತಾ ಇದ್ದಾರೆ. 10 ತಿಂಗಳಲ್ಲಿ ನಿಮ್ಮ ಮನೆ ರೆಡಿ ಆಗುತ್ತೆ. 11ನೇ ತಿಂಗಳಲ್ಲಿ ನಿಮ್ಮ ಇಂಟೀರಿಯರ್ ರೆಡಿ ಆಗುತ್ತೆ. 1 ವರ್ಷದ ಒಳಗಡೆ ನಿಮ್ಮ ಮನೆಗೆ ನೀವು ಹೋಗ್ತೀರಾ ಅಂತ ಹೇಳ್ಬೋದು. ಸೊ ನಿಮ್ಮ ನನಸಿನ ಮನೆ ನನಸಾಗುತ್ತೆ ಅಂತ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಅದನ್ನು ಕನಸು ಅನ್ನೋದನ್ನು ತೆಗೆದೇ ಬಿಡ್ತಾ ಇದ್ದೀನಿ, ನನಸು ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ಮ ಮನೆ ನನಸಾಗಬೇಕು ಅಂತಂತಂದರೆ ದಯವಿಟ್ಟು ನೀವು ಬ್ರಿಕ್ ಆ್ಯಂಡ್ ಫ್ಲೈ ಕನ್ಸ್ಟ್ರಕ್ಷನ್ ಬೈ ಕನ್ನಡಕವರಕ್ಕೆ ಬರ್ಬೋದು. ಬೆಂಗಳೂರಿನ ಬನಶಂಕರಿ 6ನೇ ಸ್ಟೇಜ್ 6 ಸ್ಟೇಜಲ್ಲಿ ನಮ್ಮ ಆಫೀಸ್ ಇದೆ. ಸ್ಕ್ರೀನ್ ಮೇಲೆ ಬರ್ತಾ ನಂಬರ್ ಮೂಲಕ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ನನಸಿನ ಮನೆಯನ್ನು ಡೆಫಿನೆಟ್ಲಿ ನನಸು ಮಾಡ್ಕೋಬೋದು ವೀಕ್ಷಕರೇ. ನಮಸ್ಕಾರ. ಇಲ್ಲಿ ಏನೇನು ಆ್ಯಡ್ ಆಗಿಲ್ಲ, ಯಾವುದಾದ್ರು ಆ್ಯಡ್ ಆಗಿಲ್ಲ ಅಂತಂದರೆ ಲ್ಯಾಂಡ್ ವ್ಯಾಲ್ಯೂ ಆ್ಯಡ್ ಆಗಿಲ್ಲ, ಕಾಂಪೌಂಡ್ ಆ್ಯಡ್ ಆಗಿಲ್ಲ, ಬೋರ್ವೆಲ್ ಆ್ಯಡ್ ಆಗಿಲ್ಲ, ಇಂಟೀರಿಯರ್ ಆ್ಯಡ್ ಆಗಿಲ್ಲ ವೀಕ್ಷಕರೇ. ಓಕೆನಾ. ಆಮೇಲೆ ಇನ್ನೊಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಾಸ್ಟ್ ಆಗಲಿ ಅಂತ ಹೇಳಿಬಿಟ್ಟು ನಾನು ಓವರಾಲ್ ರೇಟನ್ನು ಹೇಳ್ಕೊಂಡು ಹೋಗಿದ್ದೀನಿ. ಬಟ್ ನಿಮಗೇನಾದರೂ ಕೂಲಂಕುಷವಾಗಿ ಪರ್ಟಿಕ್ಯುಲರ್ ಪಾರ್ಟ್ ಜೊತೆ ಬೇಕು ಅಂತಂದರೆ ವೀಡಿಯೋ ದೊಡ್ಡದಾಗುತ್ತೆ, ಅರ್ಧ ಗಂಟೆ ಆಗಿಬಿಡುತ್ತೆ. ಪರವಾಗಿಲ್ಲ ಗುರು ಅಂತಂತಂದರೆ ಡೆಫಿನೆಟ್ಲಿ ಫುಲ್ ವಿಡಿಯೋ ಅಥವಾ ಕಂಪ್ಲೀಟ್ ವಿಡಿಯೋ ಏನಾರ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ. ಕಮೆಂಟ್ ಮಾಡಿದ್ರೆ ನಾನು ಫುಲ್ ಕಂಪ್ಲೀಟ್ ಇಂಚು ಫೌಂಡೇಶನ್ಗೆ ಇಷ್ಟ ಆಗುತ್ತೆ, ಒಂದು ಕಾಲಮ್ಗೆ ಇಷ್ಟ ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ಇನ್ಫಾರ್ಮೇಷನನ್ನು ತೊಗೊಂಬರ್ತೀನಿ ವೀಕ್ಷಕರೇ. ದಯವಿಟ್ಟು ಅದನ್ನು ಹೇಳೋದನ್ನು ಮರಿಬೇಡಿ. ಸೊ ಫಸ್ಟ್ ಬರ್ತಾ ಇರುವಂಥದ್ದು ಸಿಮೆಂಟ್. ಹೌದು ವೀಕ್ಷಕರೇ, ಒಂದು
1000 ಸ್ಕ್ವೇರ್ ಫೀಟ್ನ ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ಬ್ಯಾಗ್ ಸಿಮೆಂಟ್ ಬೇಕಾಗುತ್ತೆ? ಸಿಮೆಂಟ್ ಬೆಲೆ ಸ್ವಲ್ಪ ಕಮ್ಮಿ ಆಗಿದೆ. ಕಾರಣ ಏನಂತಂದರೆ GST 28% ಇದ್ದಿದ್ದು ಈಗ 18%ಗೆ ಡೌನ್ ಆಗಿದೆ ಅಂತ ಹೇಳ್ಬೋದು. ಸೊ ಸಿಮೆಂಟ್ ಬೆಲೆ ಒಂದೊಂದು ಕಡೆ ಒಂದೊಂದು ಇರುತ್ತೆ, ಬಟ್ ಆದರೂ ಒಂದು ಆನ್ ಆ್ಯನ್ ಎವರೇಜ್ ಅಂತ ಬಂದರೆ ಬೆಂಗಳೂರಲ್ಲಿ 400 ರೂಪಾಯಿ ಸಿಮೆಂಟ್ ಇರುತ್ತೆ. ಬಿರ್ಲಾ ಸೂಪರ್, ಹೌದು ವೀಕ್ಷಕರೇ, ಬಿರ್ಲಾ ಸೂಪರ್ 53 ಗ್ರೇಡು ಕನ್ಸ್ಟ್ರಕ್ಷನ್ಗೆ, ಕೆಲವೊಂದು ಕಡೆ 43 ಗ್ರೇಡು ಜುವಾರಿ. ಓಕೆ, ಚೆನ್ನಾಗಿರುತ್ತೆ. 43 ಹೋಗೋದಾದರೆ ಜುವಾರಿಗೆ ಹೋಗಿ, ಬಿರ್ಲಾ ಸೂಪರ್ ಬಂದುಬಿಟ್ಟು 53 ಗ್ರೇಡ್ಗೆ ಹೋಗ್ಬೋದು. ಕಾಂಕ್ರೀಟಲ್ಲಿ ಯೂಸ್ ಮಾಡೋದಕ್ಕೆ, ಕನ್ಸ್ಟ್ರಕ್ಷನ್ ವರ್ಕ್ಗಳಿಗೆ, ಪ್ಲಾಸ್ಟ್ರಿಂಗಿಗೆ ಎಲ್ಲ ಕಡೆಯೂ ಕೂಡ ನೀವು 43 ಗ್ರೇಡ್ ಜುವಾರಿ ಯೂಸ್ ಮಾಡ್ಬೋದು ವೀಕ್ಷಕರೇ. ನನ್ನ ರೆಕಮೆಂಡೇಷನ್ನು ಯೂಶ್ವಲಿ. ಬಟ್ ಇನ್ನು ತುಂಬ ಆಪ್ಷನ್ಸ್ ಎಲ್ಲ ಇದೆ ನಿಮಗೆ. ಓಕೆನಾ, ಭಾರತಿ ಇದೆ, ಕೋರ್ಮಂಡಲ್ ಕಿಂಗ್ ಇದೆ, ಅಲ್ಟ್ರಾಟೆಕ್ ಇದೆ, ತುಂಬ ಆಪ್ಷನ್ಸ್ಗಳು ಇಲ್ಲಿ ಅವೈಲೇಬಲ್ ಇದೆ ವೀಕ್ಷಕರೇ. ಸೊ 400 ರೂಪಾಯಿ ಪರ್ ಬ್ಯಾಗ್ ಅಂದರೂ ಕೂಡ 450 ಬ್ಯಾಗ್, 450 ಬ್ಯಾಗ್ಸ್ಗಳು ಇಲ್ಲಿ ನಿಮಗೆ ಬೇಕಾಗುತ್ತೆ. 450 ಬ್ಯಾಗ್ಸ್ ಇಂಟು 400 ನಿಮ್ಗೆ ಇಲ್ಲಿ ಬರ್ತಾ ಇರುವಂಥದ್ದು 1,80,000. ನಿಮ್ಮ ಇಡೀ ಫುಲ್ ಇದಕ್ಕೆ ನಿಮ್ಮದೊಂದು ಪ್ರಾಜೆಕ್ಟ್ಗೆ 1,80,000 ರೂಪಾಯಿಗಳ ಸಿಮೆಂಟ್ ಇಲ್ಲಿ ಬೇಕಾಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬೇಕಾಗ್ತಾ ಇರುವಂಥದ್ದು ಸ್ಟೀಲ್, TMTಲೂ ಅಷ್ಟೇ. ನಾನು ಮುಂಚೆನೂ ಹೇಳ್ಕೊಂಬಂದಿರುವಂಥದ್ದು ಕಾಮಧೇನು. ನಾನು ಯೂಸ್ ಮಾಡಿರೋದು ಕಾಮಧೇನು, ಬಟ್ ನಾನು ರೆಕಮೆಂಡೇಷನ್ ಮಾಡೋದು ಕಾಮಧೇನು ಅವ್ರು ಸ್ಪಾನ್ಸರ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ಆದರೂ ಹೇಳ್ತಾ ಇದ್ದೀನಿ, ಚೆನ್ನಾಗಿರುತ್ತೆ ರೀ. 500D 550D ಎಲ್ಲ ತುಂಬ ಚೆನ್ನಾಗಿರುತ್ತೆ. ರೇಟು ಕೂಡ ಸ್ವಲ್ಪ ಕಮ್ಮಿನೇ ಆಗಿದೆ ಅಂತ ಹೇಳ್ಬೋದು. 65 ರೂಪೀಸ್ ಪರ್ kg ಆಗಿದೆ. ನಿಮಗೆ 3,500 kg ಬೇಕಾಗುತ್ತೆ, 3 ಟನ್ ಬೇಕು ನಿಮಗೆ ಓವರಾಲ್ ಆಗಿ. ಇದು ನಿಮಗೆ 2,27,000, 2,27,000 ರೂಪಾಯಿ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಬರ್ತಾ ಇರುವಂಥದ್ದು ಬ್ಲಾಕ್. ಸ್ನೇಹಿತರೆ, ಬ್ಲಾಕ್ ಅಂತ ಬಂದಾಗ ಇಲ್ಲಿ ಕಾಂಕ್ರೀಟ್ ಬ್ಲಾಕು, ಹೈಡ್ರೋಲಿಕ್ಕನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಮ್ಯಾನುವಲ್ ಹೋದರೆ ಇನ್ನೂ ಸ್ವಲ್ಪ ಕಮ್ಮಿ ಆಗುತ್ತೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ 3,000 ಅರೌಂಡ್ 3,000 ಬ್ಲಾಕ್ಗಳು ಬೇಕಾಗುತ್ತೆ. ಆನ್ ಆ್ಯನ್ ಎವರೇಜಲ್ಲಿ ಹೇಳ್ತಾ ಬಂದರೂ ಕೂಡ ನಿಮಗೆ ಹತ್ತಿರ 1,36,000 ವೀಕ್ಷಕರೇ ನಿಮಗೆ ಇಲ್ಲಿ ಬೇಕಾಗುವಂಥದ್ದು 1,36,000 ರೂಪೀಸ್ ಬ್ಲಾಕ್ಗೆ, 1,36,000. ಓಕೆನಾ. ಸೊ ನೆಕ್ಸ್ಟ್ ಬೇಕಾಗ್ತಾ ಇರುವಂಥದ್ದು ಸ್ಯಾಂಡ್ ನಿಮಗೆ ಇಲ್ಲಿ 2,000 CFT ಬೇಕಿಲ್ಲಿ, ಕ್ಯೂಬಿಕ್ ಫೀಟ್ ಬೇಕು. ಇದು ನಿಮಗೆ 60 ರೂಪಾಯಿ ಪರ್ CFT ಇದೆ. ಇದರ ಬೆಲೆ ಬಂದುಬಿಟ್ಟು 1,20,000, 1,20,000 ಆಗುತ್ತೆ. ನೆಕ್ಸ್ಟ್ ಅಗ್ರಿಗೇಟ್ಸು, ಜಲ್ಲಿನೂ ಕೂಡ ನಿಮಗೆ ಇಲ್ಲಿ 1,500 CFT ಬೇಕಾಗುತ್ತೆ. ಇದು 45 ರೂಪಾಯಿ ಪರ್ CFT ನಡೀತಾ ಇದೆ ಸದ್ಯಕ್ಕೆ. ಇದು ನಿಮಗೆ 67,000 ಆಗುತ್ತೆ. ಚಿಲ್ಲರೆ ಆಗುತ್ತೆ, 100, 200, 300 ರೂಪಾಯಿ ಆಗುತ್ತೆ. ಬಟ್ ಒಂದು ಓವರಾಲ್ ಆಗಿ ಹೇಳಬೇಕು ಅಂತಂದರೆ 67,000 ರೂಪಾಯಿ ಜಲ್ಲಿಗೆ ಬೇಕು ನಿಮಗೆ. ಓಕೆ, ಸೊ ಓವರಾಲ್ ಆಗಿ ಕೊಡ್ತೀನಿ. ತುಂಬ ಐಟಮ್ಸ್ ಇನ್ನೂ ಮಿಸ್ಸಿಂಗ್ ಇದೆ, ಅದ್ರ ಇಡ್ಲಿ ಪರವಾಗಿಲ್ಲ. ಸೊ ಟೈಲ್ಸ್ ಅಂತ ಬಂದಾಗ ವಿಟ್ರಿಫೈಡ್ ಟೈಲ್ಸನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ ನಿಮಗೆ 1,000 ಸ್ಕ್ವೇರ್ ಫೀಟನ್ನು ಕನ್ಸಿಡರ್ ಮಾಡಿ ಒಂದು 50 ರೂಪಾಯಿ ಅರೌಂಡಲ್ಲಿ ಹಾಕೊಂಡ್ರೂ ಕೂಡ 70,000 ರೂಪಾಯಿಗಳು ಇಲ್ಲಿ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಗ್ರಾನೈಟ್. ಹೌದು ವೀಕ್ಷಕರೇ, ಕೆಲವೊಂದು ಕಡೆ ಗ್ರಾನೈಟು ಬೇಕಾಗುತ್ತೆ ನಿಮಗೆ, ಬಾರ್ಡರ್ಗಳಿಗೆ ಹಾಕ್ಕೊಳ್ಳೋದಕ್ಕೆ, ಕ್ಲಾಡಿಂಗಿಗೆ ಹಾಕ್ಕೊಳ್ಳೋದಕ್ಕೆ, ಸ್ಟೆಪ್ಸಿಗೆ ಹಾಕೋದಕ್ಕೆ, ಪ್ರತಿಯೊಂದು ಕಡೆ ಗ್ರಾನೈಟ್ ಬೇಕೇ ಬೇಕು. ಅರೌಂಡ್ 65,000, 65,000 ರೂಪಾಯಿಯ ಗ್ರಾನೈಟ್ ಕೂಡ ಇಲ್ಲಿ ಬೇಕಾಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಪ್ಲಂಬಿಂಗು. ಓವರಾಲ್ ಆಗಿ ಹೇಳ್ಬಿಡ್ತೀನಿ, ಇಲ್ಲಿ ನಿಮಗೆ 80,000 ರೂಪಾಯಿಯ ಪ್ಲಂಬಿಂಗ್ ಇಲ್ಲಿ ಆಗುತ್ತೆ ವೀಕ್ಷಕರೇ. ಸೊ ನೆಕ್ಸ್ಟ್ ಬರ್ತಾ ಇರುವಂಥದ್ದು ಎಲೆಕ್ಟ್ರಿಕಲ್ ವರ್ಕ್ ವೀಕ್ಷಕರೇ. ಸೊ ಒಳ್ಳೆ ಬ್ರ್ಯಾಂಡೆಡ್ ಅಂತಂದರೆ ನನ್ನ ಪ್ರಕಾರ ಫಿನೋಲೆಕ್ಸ್ ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಅಷ್ಟೇ ಓವರಾಲ್ ಆಗಿ ನಿಮಗೆ 90,000 ರೂಪಾಯಿಗಳು ಆಗುತ್ತೆ ವೀಕ್ಷಕರೇ. 90,000 ರೂಪೀಸ್. ಆಲ್ ದಿಸ್ ಥಿಂಗ್ಸ್ ಆರ್ ಇನ್ಕ್ಲೂಡೆಡ್. ಮಟೀರಿಯಲ್ ಲೇಬರ್ ಎಲ್ಲ ಸೇರಿ ಹೇಳ್ತಾ ಇದ್ದೀನಿ. ಎಲ್ಲ ಬೇರೆ ಬೇರೆ ಬೇಕು ಅಂತಂದರೆ ಡೆಫಿನೆಟ್ಲಿ ಒಂದು ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನು ಮರಿಬೇಡಿ. ಓವರಾಲ್ ಆಗಿ ಒಂದು 90,000 ರೂಪಾಯಿ ಆಗ್ಬೋದು ಎಲೆಕ್ಟ್ರಿಕಲ್ ವರ್ಕು, 80,000 ರೂಪಾಯಿ ಆಗ್ಬೋದು ಪ್ಲಂಬಿಂಗ್ ವರ್ಕು, ಈ ಥರ ಹೇಳ್ತಾ ಇದ್ದೀನಿ. ಜಸ್ಟ್ ಗ್ರೌಂಡ್ ಫ್ಲೋರ್ ಮಾತ್ರ. ಡೂಪ್ಲೆಕ್ಸ್ ಅಂತ ಬಂದಾಗ ಕಾಸ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಅದು ನನಗೆ ಸಪ್ರೇಟಾಗಿ ಹೇಳ್ಕೊಡ್ತೀನಿ. ಆ್ಯಂಡ್ ಡೋರ್ ಅಂತ ಬಂದಾಗ 6ರಿಂದ 7 ಫ್ರೇಮ್ ಬೇಕಾಗುತ್ತೆ. ಚೌಕಟ್ಟು ಬೇಕಲ್ವಾ. ಇದು ನಿಮಗೆ ಆಲ್ಮೋಸ್ಟ್ ಸಾಲ್ವುಡ್ಡು, ಮೇನ್ ಡೋರ್ಗೆ ಟೀಕ್ ವುಡ್ ಇವೆಲ್ಲ ಕನ್ಸಿಡರ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಅರೌಂಡ್ 20,000 to 25,000 ರೂಪೀಸ್ ಆಗುತ್ತೆ ವೀಕ್ಷಕರೇ. ಓಕೆ, ನೀವು ಕೆಲವೊಬ್ರು ಹೇಳ್ಕೊಬೋದು ಮೇನ್ ಡೋರ್ ಟೀಕ್ ವುಡ್ ಫ್ರೇಮೇ 20,000-25,000 ಆಗಿಬಿಡುತ್ತೆ ಅಂತ ನೀವು ಹೇಳ್ತೀರಾ. ಸೊ ನಾನು ಆ ರೀತಿ ಕನ್ಸಿಡರ್ ಮಾಡ್ತಾ ಇಲ್ಲ. ಸೊ ಓವರಾಲ್ ಆಗಿ ಒಂದು ಕನ್ಸಿಡರ್ ಮಾಡಬೇಕಾದ್ರೆ ಒಂದು ಬಜೆಟಲ್ಲಿ ಮಾಡಬೇಕು ಅಂತಂದರೆ ಡೆಫಿನೆಟ್ಲಿ ಈ ರೇಟಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಬ್ವಿಯಸ್ಲಿ ಖರ್ಚು ಮಾಡೋಕ್ಕೆ ಹಿಡಿದೀವಿ ಅಂತಂದರೆ 20,000 ಒಂದೇ ಒಂದು ಫ್ರೇಮ್ಗೆ ಆಗುತ್ತೆ. ಓಕೆನಾ. ಸೊ ಇನ್ನು ಮೇನ್ ಡೋರ್ ಅಂತ ಬಂದಾಗ ಜಸ್ಟ್ 15,000. ಹೌದು ವೀಕ್ಷಕರೇ, ರಮಣಿ ಟಿಂಬರ್ಸ್ ಅಂತಲ್ಲಿ 15,000 ರೂಪಾಯಿಗೂ ನಿಮಗೆ ಮೇನ್ ಡೋರ್ ಸಿಗುತ್ತೆ. ಕೇಸರಿ ಇನೋವೇಷನಲ್ಲೂ ಕೂಡ ನಿಮಗೆ 15,000 ರೂಪಾಯಿಗೆ ಟೀ ಕೋಡ್ನ ಮೇನ್ ಡೋರ್ ಸಿಗುತ್ತೆ. ಇನ್ನು ಡೋರ್ ಅಂತ ಬಂದಾಗ ಫ್ಲಶ್ ಡೋರ್ಗಳು 4 ಕನ್ಸಿಡರ್ ಮಾಡಿದ್ದೀನಿ. 4,000 ರೂಪಾಯಿ ಹಾಕೊಂಡು ಹೋದರೂ ಕೂಡ ಇಲ್ಲಿ 16,000 ರೂಪಾಯಿ ಆಗುತ್ತೆ. ಇನ್ನು PVC ಡೋರ್ ಅಂತ ಬಂದಾಗ 2 ತೊಗೊಂಡಿದ್ದೀನಿ, ಜಸ್ಟ್ 6,000 ರೂಪೀಸ್ ಆಗುತ್ತೆ. ಸೊ ಓವರಾಲ್ ಆಗಿ ಇದೇ ಒಂದು ನಮಗೆ
65,000ವರೆಗೆ ಇದನ್ನೇ ಬಂದುಬಿಡುತ್ತೆ ಅಂತ ಹೇಳ್ಬೋದು. ಡೋರು, ಫ್ರೇಮು ಅದು ಇದೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಆಗಿಬಿಡುತ್ತೆ. ಬಟ್ ಇದು ಇಂಡಿವಿಜುವಲ್ ಆಗಿ ನಾನು ನಿಮಗೆ ರೇಟನ್ನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ಬರ್ತಾ ಇರೋಂಥದ್ದು ವಿಂಡೋ ಅಂತಂದಮೇಲೆ ಗ್ರಿಲ್ ಕೂಡ ಬೇಕಾಗುತ್ತೆ. ಸೊ ಇಲ್ಲಿ 10 ವಿಂಡೋನ ಕನ್ಸಿಡರ್ ಮಾಡಿದ್ದೀನಿ. 2,500 2,500 ರುಪೀಸ್ ಪರ್ ಗ್ರಿಲ್ಗೆ ನಾನಿಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು. ಸೊ ಗ್ರಿಲ್ ಓಕೆ, ಸೊ ಇದು ನಿಮಗೆ ಬರ್ತಾ ಇರುವಂಥದ್ದು MS ಗ್ರಿಲ್ ಬರ್ತಾ ಇರುವಂಥದ್ದು 25,000 25,000 ವೀಕ್ಷಕರೇ. ಸೊ ಅದಾದ ನಂತರ ಬರ್ತಾ ಇರುವಂಥದ್ದು ಸ್ಲೈಡಿಂಗ್ ವಿಂಡೋ. ಓಕೆ, ಸೊ ಇಲ್ಲಿ ನಾನು UPVCಗೆ ಹೋಗಿಲ್ಲ, UPVC ಕಾಸ್ಟ್ಲಿ ಆಗುತ್ತೆ. ಇಲ್ಲಿ ನಾನು ಅಲ್ಯೂಮಿನಿಯಮನ್ನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ್ಯನಡೈಸ್ಡ್ ಹೊಸದು ಬಂದಿದೆ, ಆ್ಯನಡೈಸ್ಡ್ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಆಲ್ಮೋಸ್ಟ್ 60,000 to 70,000 70,000 ರೂಪಾಯಿವರೆಗೆ ಆಗುತ್ತೆ ವೀಕ್ಷಕರೇ, 70,000ವರೆಗೆ. ಇದ್ರ ನಂತರ ಪೇಂಟ್ ಅಂತ ಬಂದಾಗ ಪುಟ್ಟಿ ಮಾಡಬೇಕು, ಪ್ರೈಮರ್ ಮಾಡಬೇಕು, ಅದರ ನಂತರ ಪೇಂಟ್ ಮಾಡಬೇಕು, ಕೆಲವೊಂದು ಕಡೆ ರಾಯಲ್ ಪ್ಲೇ ಮಾಡಬೇಕು. ಓವರಾಲ್ ಆಗಿ ಇಲ್ಲೊಂದು ಆಪ್ಷನ್ ಹೇಳ್ತೀನಿ, ತುಂಬ ಜನ ಏಷ್ಯನ್ ಪೇಂಟ್ಸ್ಗೆ ಹೋಗ್ತಾ ಇರ್ತೀರಾ. ಏಷ್ಯನ್ ಪೇಂಟ್ಸ್ ಕ್ವಾಲಿಟಿ ಥರನೇ ಬಿರ್ಲಾ ಓಪಸ್ ಅಂತ ಬಂದಿದೆ, ಹೊಸದಾಗಿ ಲಾಂಚ್ ಮಾಡಿರೋದ್ರಿಂದ ಸೇಮ್ ಕ್ವಾಲಿಟಿ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ. ಬಿರ್ಲಾ ಓಪಸ್ಗೆ ಹೋಗ್ಬೋದು. ಬಿರ್ಲಾ ಓಪಸ್ ಚೆನ್ನಾಗಿದೆ, ಸದ್ಯಕ್ಕೆ ಚೆನ್ನಾಗಿದೆ, ಆಮೇಲೆ ಬೇಕಾದರೆ ನೀವು ಅದರ ರೇಟನ್ನು ಕಂಪೇರ್ ಮಾಡಿ ತೊಗೋಬೋದು. ಓಕೆ, ಸೊ ಓವರಾಲ್ ಆಗಿ ಪೇಂಟಿನ ಖರ್ಚಿಲ್ಲಿ ನಿಮಗೆ 90,000 ರುಪೀಸ್ 90,000 ರೂಪಾಯಿಲಿ ಆಗ್ತಾ ಇದೆ ವೀಕ್ಷಕ. ಸೊ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಲೇಬರ್ ಚಾರ್ಜಸ್. ಹೌದು ವೀಕ್ಷಕರೇ, ಇವಕ್ಕೆಲ್ಲ ಒಂದು ಲೇಬರ್ ಚಾರ್ಜಸ್ ಅಂತ ಬೇಕಲ್ವಾ. ಬ್ರಿಕ್ ವರ್ಕ್ ಇರ್ಬೋದು, ಪ್ಲಾಸ್ಟ್ರಿಂಗ್ ಇರ್ಬೋದು, ಸೆಂಟ್ರಿಂಗು, ಅರ್ತ್ ವರ್ಕ್ ಇರುತ್ತೆ, ಎಕ್ಸ್ಕವೇಷನ್ ಇರುತ್ತೆ. ಸೊ ಓವರಾಲ್ ಆಗಿ ನಾವೊಂದು ತೊಗೊಬೇಕು ಅಂತಂದರೆ ಹತ್ತತ್ರ 2.5 ಲಕ್ಷದಿಂದ 2.5 ಲ್ಯಾಕಿಂದ 3 ಲ್ಯಾಕ್ವರೆಗೆ ನಿಮಗೆ ಲೇಬರೇ ಹೊರಟೋಗ್ಬಿಡುತ್ತೆ ವೀಕ್ಷಕರೇ, 1000 ಸ್ಕ್ವೇರ್ ಫೀಟ್. ಯಾಕಂದರೆ ಇವಾಗ ಸದ್ಯಕ್ಕೆ 250 ಇಂದ 300 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ನಡೀತಾ ಇದೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಇಷ್ಟಂತೂ ಆಗುತ್ತೆ. ಜೊತೆಯಲ್ಲಿ ರೈಲಿಂಗ್ಸು, MS ವರ್ಕು ಅವೆಲ್ಲ ಹೊರಗಡೆ ಎಕ್ಸ್ಟರ್ನಲ್ ಎಲ್ಲ ಬಂದುಬಿಟ್ಟು ಅರೌಂಡ್ 25,000 ರುಪೀಸ್ ಇಲ್ಲಿ ಆಗಬಹುದು ವೀಕ್ಷಕರೇ. ಸೊ ಹಾಗಾದರೆ ಓವರಾಲ್ ಆಗಿ 2026ಅಲ್ಲಿ 1,000 ಸ್ಕ್ವೇರ್ ಫೀಟ್ನ 2 BHK ಗ್ರೌಂಡ್ ಫ್ಲೋರ್ ಮನೆ ಸಿಂಪಲ್ ಆಗಿ ನೀಟಾಗಿ ಕಟ್ಟಬೇಕು ಅಂತಂದರೆ ಎಷ್ಟಾಗುತ್ತೆ ವೀಕ್ಷಕರೇ? ಇದು ನಿಮಗೆ ಬರ್ತಾ ಇರುವಂಥದ್ದು ಅರೌಂಡ್ 18 ಲಕ್ಷ ರೂಪಾಯಿ. ಹೌದು ವೀಕ್ಷಕರೇ, 18 ಲ್ಯಾಕ್ ರುಪೀಸ್ ಆಗುತ್ತೆ ವೀಕ್ಷಕರೇ. ಅಂದರೆ ನಿಮಗೆ ಪರ್ ಸ್ಕ್ವೇರ್ ಫೀಟು ನಿಮಗೆ ಬೀಳ್ತಾ ಇರುವಂಥ ಖರ್ಚು ಬಂದುಬಿಟ್ಟು 1,700 ರುಪೀಸಿಂದ 1,800 ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಖರ್ಚು ಅಷ್ಟೇ. 17 ಲಕ್ಷದಿಂದ 18 ಲಕ್ಷ ಇನ್ನು ಬಿಟ್ವೀನ್ ಬರ್ಬೋದು. ಸೊ ಪರ್ ಸ್ಕ್ವೇರ್ ಫೀಟ್ ಅಂತ ಬಂದಾಗ ನಿಮಗೆ 1,700 ರುಪೀಸಿಂದ 1,800 ರುಪೀಸ್ವರೆಗೆ ಬರುತ್ತೆ ವೀಕ್ಷಕರೇ. ಓವರಾಲ್ ಆಗಿ ಹೇಳ್ತಾ ಇದ್ದೀನಿ. ಬಟ್ ಇದೆಲ್ಲ ತಲೆ ಕೆಡಿಸ್ಕೊಂಡು ಇವೆಲ್ಲ ಮಾಡೋ ಬದಲು, ನೀವೆಲ್ಲ ನಿಂತ್ಕೊಂಡು ಮಾಡೋ ಬದಲು ಅದಕ್ಕಿಂತ ಕಮ್ಮಿ ರೇಟಲ್ಲಿ ಬ್ರಿಕ್ ಆ್ಯಂಡ್ ಬ್ಲ್ಯಾಕ್ ಕನ್ಸ್ಟ್ರಕ್ಷನ್ ಬೈ ಕನ್ನಡಕೋರ ನಾವೇನೇ ಕಟ್ಕೊಟ್ಬಿಡ್ತೀವಿ, ಯೋಚನೆ ಮಾಡೋ ಅಗತ್ಯ ಇಲ್ಲ. ಅದು ಕೂಡ ವಿತ್ ಕ್ವಾಲಿಟಿ, ಇದಕ್ಕಿಂತ ಸುಪೀರಿಯರ್ ಕ್ವಾಲಿಟಿ ಕನ್ಸ್ಟ್ರಕ್ಷನನ್ನು ನಾವೇನೇ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಬಟ್ ನಮ್ಮ ರೀಚ್ ಎಲ್ಲೆಲ್ಲಿಲ್ಲ. ನಾವು ಬೆಂಗಳೂರು ಮಾಡ್ತೀವಿ, ಮೈಸೂರು ಮಾಡ್ತೀವಿ, ತುಮಕೂರು ಮಾಡ್ತೀವಿ, ದಾವಣಗೆರೆ ಮಾಡ್ತೀವಿ, ಚಿತ್ರದುರ್ಗ ಮಾಡ್ತೀವಿ, ಕರೆಕ್ಟಾ? ಬಟ್ ಅದಕ್ಕಿಂತ ಮುಂದೆ ಬೇರೆ ಬೇರೆ ಕಡೆಯವರೆಲ್ಲ ಇರ್ತಾರಲ್ಲ, ಅವರು ತಿಳ್ಕೊಳ್ಳಿ ಅಂತ ನಾನು ಅವ್ರಿಗೊಂದು ಉದಾಹರಣೆ ಕೊಟ್ಟಿದ್ದು. ಫಾರ್ ಎಕ್ಸಾಂಪಲ್ ನಮ್ಮ ಕೋಸ್ಟಲ್ ಏರಿಯಾ, ಈ ಕಡೆ ಶಿವಮೊಗ್ಗ ಕಡೆ, ಉತ್ತರ ಕರ್ನಾಟಕದ ಕಡೆ ತುಂಬ ಜನರಿಗೆ ಗೊತ್ತಿರಲ್ಲ. ಅಲ್ಲಿನ ಲೋಕಲ್ ಕಾಂಟ್ರಾಕ್ಟರ್ಗಳು ಮೋಸ ಮಾಡ್ತಾರೆ. 2,200 2,500 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ತೊಗೊತಾರೆ. ಅಷ್ಟು ತೊಗೊಬೇಡಿ. 1,700 1,800 ರುಪೀಸ್ಗೆ ಒಂದು ಒಳ್ಳೆ ಮನೆ ಕಟ್ಕೋಬೋದು ವೀಕ್ಷಕರು. ಸೊ ಫೈನಲ್ ಔಟ್ಪುಟ್ಟನ್ನು ತೊಗೊಬರ್ಬೋದು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಿಗಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಗುರು, ನಮಗೆ ಲೇಬರ್ ಕಾಸ್ಟ್ ಎಷ್ಟಾಗುತ್ತೆ, ಮೆಟೀರಿಯಲ್ ಕಾಸ್ಟ್ ಎಷ್ಟಾಗುತ್ತೆ, ಪ್ರತಿಯೊಂದು ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಕಮೆಂಟ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಅಂತ ಮಾಡಿ, ಫುಲ್ ಡೀಟೇಲ್ಸ್ ಕೊಡಿ ಅಂತ ಕೊಡಿ, ಏನಾದರೂ ಹೇಳಿ ಪರವಾಗಿಲ್ಲ. ನಾನು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನಿನ ಇನ್ನೊಂದು ವಿಡಿಯೋ ಕೂಡ ತೊಗೊಂಬರ್ತೀನಿ ವೀಕ್ಷಕರೇ. ಆ್ಯಂಡ್ ಆದಷ್ಟು ಬೇಗ ಮಟೀರಿಯಲ್ಗಳಿಗೆ ಏನೇನು ರೇಟ್ ಇದೆ ಸದ್ಯಕ್ಕೆ ಅನ್ನೋದನ್ನು ಕೂಡ ಅಪ್ಡೇಟನ್ನು ಕೂಡ ಕೊಡ್ತೀನಿ ವೀಕ್ಷಕರು. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಸುತ್ತಂಬುದು ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನ ಬೆಳೆಸಬೇಕು. ನಮಸ್ಕಾರ.